ವಿದ್ಯಾರ್ಥಿಗಳೇ, ಇವತ್ತು ದಿವಸ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅರ್ಥಶಾಸ್ತ್ರದಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಭಾರತದ ಮಾನವ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲ ಅಂದರೆ ಏನು, ಅದರ ಲಕ್ಷಣಗಳೇನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಹೇಳಿದ್ವಿ ಮಾನವ ಸಂಪನ್ಮೂಲ ಅಂದರೆ ಒಂದು ದೇಶದ ಜನಸಂಖ್ಯೆಯನ್ನೇ ನಾವು ಮಾನವ ಸಂಪನ್ಮೂಲ, ಅದರಲ್ಲೂ ವಿಶೇಷವಾಗಿ ಮಾನವ ಸಂಪನ್ಮೂಲವನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ತೇವೆ. ಬಹಳ ಪ್ರಮುಖವಾಗಿ 14 ವರ್ಷ ಒಳಗಿನ ಮಕ್ಕಳು ಅಂತೇಳಿ ನಾವು ಒಂದು ಭಾಗ ಮಾಡ್ತೇವೆ. 14 ವರ್ಷದ ನಂತರ 60 ವರ್ಷದ ಕೆಳಗಡೆ ಎರಡನೇ ಭಾಗ, ಅವ್ರನ್ನ ನಾವು ವಯಸ್ಕರು ಅಂತೇಳಿ ನಾವು ಕರಿತೀವಿ. 60 ವರ್ಷಕ್ಕಿಂತ ಹೆಚ್ಚಿನವ್ರನ್ನ ಹಿರಿಯ ನಾಗರಿಕರು ಅಂತೇಳಿ ಕರಿತೀವಿ. ಸೊ 14ರಿಂದ 60 ವರ್ಷ ಒಳಗಿನ ಏನು ವಯಸ್ಕರಿದ್ದಾರೆ ಅವರು ಎಲ್ಲ ರೀತಿಯ ಶಕ್ತಿ, ಸಾಮರ್ಥ್ಯ, ಕೌಶಲ್ಯಗಳನ್ನು ಹೊಂದಿರತಕ್ಕಂಥವರು, ದುಡಿಮೆ ಮಾಡ್ತಕ್ಕೆ ಯೋಗ್ಯವಂತವರು, ದೇಶದ ಬಂಡವಾಳವನ್ನು, ದೇಶದ ಒಂದು ಸಂಪತ್ತನ್ನು ಹೆಚ್ಚು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥವರು. ಅವ್ರನ್ನ ನಾವು ಬಹಳ ಪ್ರಮುಖವಾಗಿ ಮಾನವ ಸಂಪನ್ಮೂಲ ಅಂತ ಪರಿಗಣಿಸ್ತೀವಿ ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಭಾರತದ ಜನಸಂಖ್ಯೆಯ ಲಕ್ಷಣಗಳನ್ನು ನಾವು ಮತ್ತೆ ನೋಡ್ತಾ ಅನೇಕ ಲಕ್ಷಣಗಳನ್ನು ನೋಡಿದ್ವಿ. ನಂತರವಾಗಿ ಇಲ್ಲಿ 7ನೇ ಲಕ್ಷಣವನ್ನು ನೋಡ್ತಾ ಹೋದ್ರೆ ಈಗಾಗಲೇ 6 ಲಕ್ಷಣಗಳನ್ನ ಭಾರತದ ಜನಸಂಖ್ಯೆ ಲಕ್ಷಣಗಳನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಜನಸಂಖ್ಯೆಯ ಲಕ್ಷಣಗಳಲ್ಲಿ 7ನೇ ಲಕ್ಷಣವನ್ನು ನೋಡ್ತಾ ಹೋದ್ರೆ ಜನಸಂಖ್ಯೆಯ ಕಳಪೆ ಗುಣಮಟ್ಟ ಅಂತ. ಏನಿದು? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಜನಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶ 2ನೇ ಸ್ಥಾನವನ್ನು ಪಡೆದಿದೆ ಅಂತ. 2ನೇ ಸ್ಥಾನವನ್ನು ಜನಸಂಖ್ಯೆಯಲ್ಲಿ ಪಡೆದಿದೆ. ಆದರೆ ಭೂಪ್ರದೇಶದಲ್ಲಿ ಅಂದರೆ ವಿಸ್ತೀರ್ಣದಲ್ಲಿ 7ನೇ ಸ್ಥಾನವನ್ನು ಪಡೆದಿದೆ. ನಮ್ಮ ಭಾರತ ದೇಶ ಬಹಳ ಪ್ರಮುಖವಾಗಿ ಹೆಂಗೆ ಅಂತಂದ್ರೆ ನೋಡಿ, ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಇದೆ. 32,87,728 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಭಾರತ ಹೊಂದಿದೆ. ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ 7ನೇ ಸ್ಥಾನ ಹೊಂದಿದೆ. ಆದರೆ ಜನಸಂಖ್ಯೆಯಲ್ಲಿ ಮಾತ್ರ 2ನೇ ಸ್ಥಾನ. ನಮ್ಮ ಜನಸಂಖ್ಯೆ ಏನಾಗಿದೆ ಅಂದರೆ ನಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಮೀರಿ ಬೆಳೀತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟಿದೆಯೋ ಅದನ್ನು ಮೀರಿ ಬೆಳೀತಾ ಇದೆ. ದೇಶದ ಆರ್ಥಿಕ ಸಂಪನ್ಮೂಲವನ್ನು ಮೀರಿ ಬೆಳೀತಾ ಇದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನಮ್ಮ ದೇಶದ ಆರ್ಥಿಕತೆ ಬೆಳವಣಿಗೆ ಆಗ್ತಾ ಇದೆ, ಹಾಗೆ ಜನಸಂಖ್ಯೆನೂ ಬೆಳವಣಿಗೆ ಆಗ್ತಾ ಇದೆ. ದೇಶದ ಆರ್ಥಿಕ ಬೆಳವಣಿಗೆನೂ ಆಗ್ತಾ ಇದೆ, ಜನಸಂಖ್ಯೆನೂ ಬೆಳವಣಿಗೆ ಆಗ್ತಾ ಇದೆ. ಆದರೆ ಆರ್ಥಿಕ ಬೆಳವಣಿಗೆಯ ವೇಗ ಅದು ಹೇಗಿದೆ ಅಂದರೆ ಸಂಕಲನ ರೂಪದಲ್ಲಿದೆ. ಯಾವ ರೂಪದಲ್ಲಿದೆ ಅಂದರೆ ಸಂಕಲನ ರೂಪದಲ್ಲಿದೆ ಅಂತೇಳಿ. ಉದಾಹರಣೆ 2 + 2 + 2 8 ಆಗುತ್ತೆ. 2 + 2 4, 4 + 2 6 ಆಗುತ್ತೆ. ನೆಕ್ಸ್ಟ್ 2 × 2 × 2 8 ಆಗುತ್ತೆ. ಸೊ ಅಂದ್ರೆ ಇದು ಯಾವ ದರ ಅಂತಂದ್ರೆ ಆರ್ಥಿಕ ಬೆಳವಣಿಗೆಯ ದರ. ಆದರೆ ಇದ್ಯಾವ ದರ ಅಂತಂದ್ರೆ ಜನಸಂಖ್ಯೆಯ ಬೆಳವಣಿಗೆಯ ದರ. ಇದು ಆರ್ಥಿಕ ಬೆಳವಣಿಗೆಯ ದರ, ಜನಸಂಖ್ಯೆಯ ಬೆಳವಣಿಗೆಯ ದರ ಸಮನಾಗಿರಬೇಕು. ಆದರೆ ಜನಸಂಖ್ಯಾ ಬೆಳವಣಿಗೆಯ ದರ ಹೆಚ್ಚಿರೋದ್ರಿಂದ ಆರ್ಥಿಕ ಬೆಳವಣಿಗೆಯ ದರ ಕಡಿಮೆ ಇರೋದ್ರಿಂದ ಅದೇನಾಗ್ತಾ ಇದೆ ಅಂತಂದ್ರೆ ಜನಸಂಖ್ಯಾ ಬೆಳವಣಿಗೆಯ ವೇಗ ಆರ್ಥಿಕ ಬೆಳವಣಿಗೆಯ ವೇಗವನ್ನು ತಿಂದು ಹಾಕಿ ಮುನ್ನಡೆಯುತ್ತಿದೆ ಅಂತೇಳಿ ಹೇಳ್ತಾರೆ. ತಿಂದು ಹಾಕಿ ಮುನ್ನಡೆಯುತ್ತಿದೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಇಲ್ಲಿ ಜನಸಂಖ್ಯೆಯ ಕಳಪೆ ಗುಣಮಟ್ಟ ಕಡಿಮೆ ಇದೆ, ಕ್ವಾಲಿಟಿ ಕಡಿಮೆ ಇದೆ, ಕ್ವಾಂಟಿಟಿ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇದೆ. ನಾನು ಹೇಳಿದೆ 2011ನೇ ಇಸ್ವಿನಲ್ಲಿ 121.1 ಕೋಟಿ ಜನಸಂಖ್ಯೆ ಇತ್ತು. ಈಗ 10 ವರ್ಷಕ್ಕೊಂದ್ಸರಿ ಏನು ಜನಗಣತಿ ಆಗ್ತಾ ಇದೆ, ಈಗ 21ರಲ್ಲಿ ಆಗುತ್ತೆ. ಈಗಿನ ನಿರೀಕ್ಷೆ ನಮ್ಮ ಜಗತ್ತಿನಲ್ಲಿ 1ನೇ ಸ್ಥಾನದಲ್ಲಿ ಇರಬಹುದು ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದ ಕಳಪೆ ಗುಣಮಟ್ಟ, ಜನಸಂಖ್ಯೆಯ ಗುಣಮಟ್ಟ ಕಡಿಮೆ ಇದೆ, ಕ್ವಾಲಿಟಿ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ 3 ಅಂಶಗಳನ್ನ ನಾವು ನೋಡ್ತೇವೆ, ABC ಅಂತ. ಯಾಕೆ ಕಳಪೆ ಇದೆ? ಗುಣಮಟ್ಟ, ಕ್ವಾಲಿಟಿ ಇರಬೇಕು. ದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಗುಣಮಟ್ಟದಿಂದ ಕೂಡಿದ್ರೆ ಯಾವುದಾದ್ರೂ ಒಂದು ದೇಶ ಮುಂದುವರಿಯುತ್ತೆ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದ್ರೆ
ಚಿನ್ನ ಬೆಳ್ಳಿ ಬಂಗಾರದಿಂದಲ್ಲ, ಬಹಳ ಪ್ರಮುಖವಾಗಿ ಆ ದೇಶದ ಜನಸಂಖ್ಯೆಯ ಗುಣಮಟ್ಟದಿಂದ ಉತ್ತಮ ಜನ, ಪ್ರಜ್ಞಾವಂತ ಜನ, ಸಾಕ್ಷರ ಜನ, ವಿದ್ವಾಂಸರು, ಸ್ಕಾಲರ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್, ಹೀಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಎಲ್ಲಾ ಕ್ಷೇತ್ರದಲ್ಲೂ ಕವಿಗಳು, ವಿದ್ವಾಂಸರು, ಸಾಹಿತಿಗಳು, ಈ ತರ ಶಿಕ್ಷಣವಂತರು, ಸಾಕ್ಷರರು ಇದ್ರೆ ಆ ದೇಶ ಆಟೋಮೆಟಿಕ್ ಆಗಿ ಮುಂದುವರಿದೆ. ಅವ್ರಿಲ್ಲ. ಈ ಉದಾಹರಣೆ ನೋಡಿ, ಈ ನಾನು ಕಡಿಮೆ ಸಾಕ್ಷರತೆ ದರ, ಇದಕ್ಕೆ ಕಾರಣ ಏನಂದ್ರೆ ಸಾಕ್ಷರತೆಯ ದರ ಕಡಿಮೆ ಆಗಿದೆ. ಅದೇ 2011ನೇ ಜನಸಂಖ್ಯೆ ಇದು ಮಾಡಿದಂತ ಸಂದರ್ಭದಲ್ಲಿ 74% ಸಾಕ್ಷರತೆ. 2011ರ ಜನಗಣತಿಯ ಪ್ರಕಾರ 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ 74% ಇದೆ. ಇನ್ನ 26% ಅನಕ್ಷರಸ್ಥರು. ಅನಕ್ಷರಸ್ಥರು ಅಂದ್ರೆ ಓದು ಬರಹ ಲೆಕ್ಕ ಬರದೇ ಇರುವವರನ್ನ ಅನಕ್ಷರಸ್ಥರು ಅಂತ ಕರೀತಾರೆ. ಅನಕ್ಷರಸ್ಥರು ಅಂದ್ರೆ ಯಾವುದು ಅಂತ ಯಾರನ್ನ ಅನಕ್ಷರಸ್ಥರು ಅಂತ ಕರೀತಾರೆ ಅಂದ್ರೆ ಓದಲಿಕ್ಕೆ ಬರದೇ ಇರೋದು. ಒಂದು ಏನಾದ್ರು ಕೊಟ್ರೆ, ಪುಸ್ತಕ ಕೊಟ್ರೆ ಅದು ಓದಕ್ಕೆ ಬರುತ್ತೆ, ಬರೀಲಿಕ್ಕೆ ಬರೋದಿಲ್ಲ ಅಂತ. ಕೂಡು ಕಳಿಯೋದು ಸುಲಭವಾದ ಲೆಕ್ಕ, ಕೂಡು ಕಳಿಯ ಲೆಕ್ಕ ಅಂತ ದೊಡ್ಡ ದೊಡ್ಡ ಲೆಕ್ಕಗಳಲ್ಲ. ಓದು ಬರಹ ಲೆಕ್ಕ ಬರದೇ ಇರತಕ್ಕಂಥ ಸ್ಥಿತಿಯನ್ನ ನಾವು ಅನಕ್ಷರತೆ ಅಂತ ಹೇಳಿ ಕರಿತೀವಿ. ಅವರು ಎಷ್ಟು ಪರ್ಸೆಂಟ್ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ 26% ಅಂದ್ರೆ 2011ರ ಜನಗಣತಿಯ ಪ್ರಕಾರ. ಅಂದ್ರೆ ಅವರು ಶೋಷಣೆಗೆ ಒಳಗಾಗ್ತಾರೆ. ಅನಕ್ಷರಸ್ಥರು ಅಂದ್ರೆ ಎಬ್ಬೆಟ್ ಅಂತೀವಲ್ಲ, ಅವ್ರನ್ನ ನಾವು ಅನಕ್ಷರಸ್ಥರು ಅಂತ ಕರೀತೀವಿ. ಅವರಿಗೆ ಸೈನ್ ಮಾಡೋದು, ಸೈನ್ ಮಾಡ್ಕೊಳ್ಳೋದು, ಇಂಥವ್ರ ಸಂಖ್ಯೆ ಇನ್ನೂ ನಮ್ಮ ಭಾರತ ದೇಶದಲ್ಲಿ 26% ಇದೆ ಅಂತಂದ್ರೆ ಲೆಕ್ಕ ಹಾಕಿದ್ರೆ ನಮ್ಮ ಭಾರತ ದೇಶ ಎಷ್ಟು ಜನಸಂಖ್ಯೆ ಗುಣಮಟ್ಟ ಹಿಂದುಳಿದಿದೆ ಅಂದ್ರೆ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಿದೆ. ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಾದಾಗ ಅವ್ರು ಏನಾಗ್ತಾರೆ ಅಂದ್ರೆ ಶೋಷಣೆಗೆ ಒಳಗಾಗ್ತಾರೆ. ಶೋಷಣೆ ಮಾಡೋರು ಇರ್ತಾರಲ್ಲ, ಅವ್ರನ್ನ ಶೋಷಣೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೇನು ಗೊತ್ತಿರೋದಿಲ್ಲ, ತಿಳುವಳಿಕೆ ಕಡಿಮೆ ಇರುತ್ತೆ, ಶೋಷಣೆಗೆ ಒಳಗಾಗ್ತಾರೆ. ಇದು ಅತ್ಯಂತ ಬಹಳ ಪ್ರಮುಖವಾದಂತಹ ಒಂದು ಕಾರಣ. ಕಳಪೆ ಗುಣಮಟ್ಟ ಆಗಲಿಕ್ಕೆ ಸಾಕ್ಷರತೆಯ ದರ ಕಡಿಮೆ ಇರೋದು. ಮುಂದುವರಿದ ರಾಷ್ಟ್ರಗಳಲ್ಲಿ 95ಕ್ಕಿಂತ ಹೆಚ್ಚು ಕಡಿಮೆ 100% ಇರೋ ಸಾಧ್ಯತೆ ಇರ್ತದೆ. 100% ಇಲ್ಲದೆ ಇದ್ರೂ ಸಹ 95% to 90% ಮೇಲೆ ಸಾಕ್ಷರತೆ ಇರ್ತಾರೆ ಮುಂದುವರಿದ ರಾಷ್ಟ್ರಗಳಲ್ಲಿ. ನಾವು ವಿಶ್ವದ ದಾಖಲೆಗಳನ್ನು ನೋಡ್ತೇವೆ. ಆ ದಾಖಲೆಗಳನ್ನು ನೋಡಿದಾಗ ಅದು ಗೊತ್ತಾಗ್ತದೆ, ಸಾಕ್ಷರತೆಯ ಪ್ರಮಾಣ ಹೆಚ್ಚಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಸೊ ಇಲ್ಲಿ ನಂತರ ನೋಡ್ತಾ ಹೋದ್ರೆ ಅಲ್ಪ ಪ್ರಮಾಣದ ಶಿಕ್ಷಣ ಮತ್ತು ತರಬೇತಿ. ಎರಡನೇದು ಇನ್ನೊಂದು ಕಳಪೆ ಜನಸಂಖ್ಯೆಯ ಗುಣಮಟ್ಟ ಕಡಿಮೆ ಆಗಲಿ, ಕಳಪೆ ಗುಣಮಟ್ಟ ಆಗಲಿಕ್ಕೆ ಅಂತ ಕಾರಣ ಅಂದ್ರೆ ಅಲ್ಪ ಪ್ರಮಾಣದ ಶಿಕ್ಷಣ ತರಬೇತಿ. ನಾವು ಅಲ್ಪತೃಪ್ತರು, ಭಾರತೀಯರು ಏನದಿವಲ್ಲ, ನಾವು ಬಹಳ ಅಲ್ಪತೃಪ್ತರು. ಹೆಚ್ಚು ಓದಬೇಕು, ಉತ್ತಮ ಕೆಲಸ ಹಿಡಿಬೇಕು, ಆ ಗುರಿ ಇಟ್ಕೊಳ್ಳೋದಿಲ್ಲ, ಆ ಏಮನ್ನ ಇಟ್ಕೊಳ್ಳೋದಿಲ್ಲ. ಬಹಳ ಸಂಕುಚಿತವಾದ ಕಡಿಮೆ ಕೆಳಮಟ್ಟದ ಗುರಿ ಇಟ್ಕೊಳ್ಳೋದು. SSLC ಓದಿದ್ರೆ ಸಾಕು, ಬಿಟ್ಕೊಳ್ಳೋಣ, ಅಲ್ಲಿ ತನಕ ಸಾಕು, PUC ಓದಿ ಸಾಕು, ಈ ಗುಣ ಅಕ್ಷರ ಬಂದ್ರೆ ಸಾಕು, ಬಹಳ ಅದನ್ನೇ ಹೇಳ್ತಾನೆ. ಅಲ್ಪ ಪ್ರಮಾಣದ ಶಿಕ್ಷಣ ಬಹಳ ಕಡಿಮೆ. ನೋಡಿ, ಹೈಯರ್ ಎಜುಕೇಶನ್ ಓದ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇಲ್ಲ. SSLCಗೆ ಬಿಡ್ತಕ್ಕಂಥವ್ರ ಸಂಖ್ಯೆ, PUCಗೆ ಬಿಡ್ತಕ್ಕಂಥವ್ರ ಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿದೆ. ಸೊ ಶಿಕ್ಷಣ ಸಾಕಷ್ಟು ತುಂಬಾ ತಿಳುವಳಿಕೆ ಇದ್ರೆ ಹೆಚ್ಚು ಪಕ್ವ ಆಗ್ತಕ್ಕಂಥದ್ದು ಅಂತ ಹೇಳಿ ನಾವು ಕರಿತೀವಿ. ಪಕ್ವ ಆಗ್ತಕ್ಕಂಥದ್ದು ಅಂದ್ರೆ ಮನುಷ್ಯ ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಬಹಳ ಮುಖ್ಯ ಶಿಕ್ಷಣ. ಎಲ್ಲ ತಿಳ್ಕೋಬೇಕು ಅಂತಂದ್ರೆ ಯಾವ್ದ್ರ ಮೂಲಕ ತಿಳ್ಕೊಂತಾರೆ ಅಂದ್ರೆ ಶಿಕ್ಷಣದ ಮೂಲಕ ತಿಳ್ಕೋಬೇಕು, ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ತಿಳ್ಕೋಬೇಕಾಗುತ್ತೆ. ಸೊ ಆ ರೀತಿ ನಾವು ನೋಡೋದಾದ್ರೆ ಶಿಕ್ಷಣದಲ್ಲಿ ಈಗ ಇಲ್ಲಿ ಡಾಕ್ಟರ್ಸ್ಗಳ ಸಂಖ್ಯೆ ಮತ್ತು ಇಂಜಿನಿಯರ್ಸ್ಗಳ ಸಂಖ್ಯೆಯನ್ನ ನಾವು ನೋಡ್ತಾ ಹೋದ್ರೆ ಪ್ರತಿ 1000ಕ್ಕೆ ಒಂದು ವರ್ಷದಲ್ಲಿ 0.7ರಷ್ಟು ವೈದ್ಯರು, 210ರಷ್ಟು ಇಂಜಿನಿಯರ್ಗಳು ನಾವು ಪ್ರಮಾಣವನ್ನು ನಾವು ನೋಡ್ತಾ ಹೋಗ್ತೇವೆ. ಹೈಯರ್ ಎಜುಕೇಶನ್ ಪ್ರಮಾಣವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಇದು ಬಹಳ ಅತ್ಯಲ್ಪ, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇದು ಬಹಳ ಅತ್ಯಲ್ಪ. ಅಂದ್ರೆ ಹೈಯರ್ ಎಜುಕೇಶನ್ ಒಟ್ಟಾರೆ ಟೋಟಲಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹೈಯರ್ ಎಜುಕೇಶನ್ ಇಷ್ಟೇ ಪರ್ಸೆಂಟ್ ಹೈಯರ್ ಎಜುಕೇಶನ್ಗೆ ಹೋಗೋದು. 1000 ಜನ ಅದರಲ್ಲಿ 7 ಜನ ಮಾತ್ರ
ಮೆಡಿಕಲ್ ಮಾಡ್ತಕ್ಕಂಥದ್ದು, ಇಂಜಿನಿಯರ್ಗಳು ಆಗ್ತಕ್ಕಂಥದ್ದು, ಓದದಲ್ಲಿ ಮುಂದಿನ ಹೈಯರ್ ಸ್ಟಡೀಸ್ನಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಸೊ ಯಾಕೆ ಹೈಯರ್ ಎಜುಕೇಶನ್ ಗುರಿಯನ್ನು ಹೊಂದಲಿಲ್ಲ, ಹೆಚ್ಚು ಹೆಚ್ಚು ಓದಬೇಕು ಅಂತಕ್ಕಂಥ ಹಂಬಲ ಆಕಾಂಕ್ಷೆ ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥದ್ದು, ಜನಸಂಖ್ಯೆ ಗುಣಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತದೆ. ಮನೆಗಳಲ್ಲಿ ಮಾತನಾಡ್ತಾ ಇರ್ತಾರೆ, ನಿಮ್ಮ ಮನೆಗಳಲ್ಲಿ ಸಾಕು SSLC ಓದಿಸಿ ಬಿಡಿಸ್ಕೊಡೋಣ, ಎಸ್ಪೆಷಲಿ ಹೆಣ್ಮಕ್ಳನ್ನ ಹೆಚ್ಚಾಗಿ ಅಯ್ಯೋ ಅವಳಲ್ಲಿ ಕಾಲೇಜ್ಗೆ ಹೋಗ್ತಕ್ಕಂಥದ್ದು ಕಳಿಸ್ತಕ್ಕಂಥದ್ದು ಬೇಡ, ಬಿಡಿಸ್ಕೊಡೋಣ, SSLC ತನಕ ಊರ ಶಾಲೆಯಿಂದ ಊರು ಬಿಟ್ಟು ಆದಮೇಲೆ ಮತ್ತೆ ಕಳಿಸೋದು ಬೇಡ ಹೆಣ್ಣುಮಕ್ಳು. ಈ ರೀತಿ ಒಂದು ಕಾರಣ. ಇನ್ನೂ ಒಂದು ಕಾರಣ ಆರ್ಥಿಕ ಪರಿಸ್ಥಿತಿ ಅಷ್ಟಾಗಿ ಸರಿ ಇಲ್ಲದೆ ಇರತಕ್ಕಂಥದ್ದು. ಯಾಕೆ ಅವ್ರಿಗೆ ಆರ್ಥಿಕ ಕಾಲೇಜ್ ಫೀಸನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸ್ಥಿತಿಗಳು, ಬಡತನ, ಈ ಕಾರಣಗಳಿಂದ ಆರ್ಥಿಕ ಸ್ಥಿತಿ ಕಡಿಮೆ ಇರೋದ್ರಿಂದ, ಅಂದರೆ ಅಷ್ಟು ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ, ಈ ಎಲ್ಲ ಕಾರಣಗಳಿಂದ ಉನ್ನತ ಶಿಕ್ಷಣ ಕಡಿಮೆ ಇರತಕ್ಕಂಥದ್ದನ್ನು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ಕಡಿಮೆ ಜೀವಿತಾವಧಿ, ಇದು ಒಂದು ಕಾರಣ. ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆಯ ಗುಣಮಟ್ಟ ಕಡಿಮೆ ಆಗಲಿಕ್ಕೆ, ಕಳಪೆ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕಡಿಮೆ ಜೀವಿತಾವಧಿ. ಈಗ ಬಹಳ ಇದೆ, ನೀವು ಕೇಳ್ತಿದ್ದೇವೆ ಇಲ್ಲೋ ಸೆಂಚುರಿ ಬಾರಿಸೋರು ಅಂತ ಹೇಳಿ ಹೇಳ್ತಾರೆ. ಸೆಂಚುರಿ ಬಾರಿಸೋರು ಅಂತಂದ್ರೆ 100 ವರ್ಷಗಳ ಕಾಲ, 100ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬದುಕ್ತಾ ಇದೆ. ಯಾಕೆ ಅಂದ್ರೆ ಗಟ್ಟಿ ಹಾರ ತಿಂತ ಇದೆ. ಏನು ಗಟ್ಟಿ ಹಾರ ಅಂತಂದ್ರೆ ಮತ್ತೆ ಯಾವ ತರ ಬೇರೆ ರೀತಿ ಅರ್ಥ ಮಾಡ್ಕೋಬೇಡಿ. ಗಟ್ಟಿ ಹಾರ ಅಂತ ಇವತ್ತಿನ ಫುಡ್ ಏನಾಗಿದೆ, ನಾವು ಬಳಸ್ತಕ್ಕಂಥ, ನಾವು ತೆಗೆದುಕೊಳ್ತಕ್ಕಂಥ ಫುಡ್ಡು ಎಲ್ಲ ಕಲ್ಮಶ, ಎಲ್ಲ ಕಲಬೆರಕೆ, ಔಷಧಿಗಳಿಂದ ಗೊಬ್ಬರಗಳನ್ನ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸಿ ಅದರಿಂದ ಬಂದ ಉತ್ಪಾದನೆ, ಅದರಿಂದ ಬಂದಂಥ ಉತ್ಪಾದನೆಯನ್ನು, ಅದರಿಂದ ಬಂದಂಥ ಆಹಾರವನ್ನ ನಾವು ಇವತ್ತು ಸೇವಿಸಿ ಏನಾಗಿದೆ ಅಂದ್ರೆ ನಮ್ಮ ಶಕ್ತಿಯನ್ನು ಕಳ್ಕೊಂಡಿದ್ದು, ಗಟ್ಟಿ ಮುಟ್ಟು ಇಲ್ಲ ಇವತ್ತು ಮನುಷ್ಯ. ಸೊ ಹಾಗಾಗಿ ಸಾಕಷ್ಟು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವನ್ನ ತಿಂತಾ ಇಲ್ಲ. ಯಾಕೆಂದ್ರೆ ಅಷ್ಟು ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಗಟ್ಟಿ ಇಲ್ಲ ಇವತ್ತು ಮನುಷ್ಯ. ಹಿಂದೆ ಬಹಳ ಅಜ್ಜಿ ನಮಗೆ ಊರಲ್ಲಿ ಬಹಳ ವಯಸ್ಕರು, ಕೆಲವರು 100 ವರ್ಷ ಬಾಳಿದ್ರು, 90 ವರ್ಷ ಬಾಳಿದ್ರು, 110 ವರ್ಷ ಇದನ್ನು ನೋಡಿದ್ವಿ ಅಂತೇಳಿ ಮಾತಾಡ್ತಿರ್ತಾರೆ. ಇವತ್ತು ಅಷ್ಟು ವರ್ಷ ಮಾಡ್ತಾ ಇಲ್ಲ. ಇವತ್ತು ಅವರೇಜ್ ಎಷ್ಟಿದೆ, ಇವತ್ತು ಅವರೇಜ್ ಜೀವಿತಾವಧಿ ಭಾರತದಲ್ಲಿ ಮಾನವನ ಜೀವಿತಾವಧಿಯ ಪ್ರಮಾಣ ಎಷ್ಟಿದೆ ಅಂದ್ರೆ, ಅವರೇಜ್ ಎಷ್ಟಿದೆ ಅಂದ್ರೆ 65 ವರ್ಷ, 65.8 ಇದೆ, 65.8. ಕೆಲವರು ಕಡಿಮೆ 45-50ಕ್ಕೆ ಸಾಯ್ಬೋದು, ಕೆಲವರು 100 ವರ್ಷ ಬದುಕಬಹುದು. ಅವರೇಜ್ ಎಷ್ಟಿದೆ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ 65.8. ಇದು ಕಡಿಮೆ ಇದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇದು ಕಡಿಮೆ ಇದೆ. ಯಾಕೆ ಅಂದ್ರೆ ಹೆಚ್ಚು ಸೌಲಭ್ಯಗಳಿಲ್ಲದೆ ಇರೋದು, ಮನುಷ್ಯ ಗಟ್ಟಿಯಾಗಿಲ್ಲದೆ ಇರೋದು, ಉತ್ತಮ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು, ಪೌಷ್ಟಿಕಾಂಶದ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು. ಈ ಒಂದು ಕಾರಣ, ಹಲವಾರು ಕಾರಣಗಳು ಇದೆ. ಸೊ ಹೀಗೆ ಒಟ್ಟಾರೆ ಇವೆಲ್ಲ ಕಾರಣಗಳಿಂದ ಜನಸಂಖ್ಯೆಯ ಗುಣಮಟ್ಟ ಏನಾಗಿದೆ, ಕ್ವಾಲಿಟಿ ಏನಾಗಿದೆ, ಕಡಿಮೆ. ಕ್ವಾಂಟಿಟಿ ಇದೆ, ಹೇಳಿದಲ್ಲ, ಸಾಕಷ್ಟು ಜನ ಪ್ರಮಾಣ, ಸಂಖ್ಯೆ ಇದೆ, ಆದರೆ ಗುಣಮಟ್ಟ ಇದೆ. ಸೊ ಈ ಎಲ್ಲ ಕಾರಣಗಳು ಹೇಳಿ. ಅದಾದ ನಂತರ ಎಂಟನೇದಾಗಿ ಭಾರತದ ಜನಸಂಖ್ಯೆಯ ಲಕ್ಷಣಗಳಲ್ಲಿ ಕೆಲಸದಲ್ಲಿ ಭಾಗವಹಿಸುವಿಕೆಯ ದರ ಕಡಿಮೆ. ಇದು ಇನ್ನೊಂದು ಹೊಡೆತ ನಮ್ಮ ಭಾರತದ ಮಾನವ ಸಂಪನ್ಮೂಲದ ಒಂದು ಲಕ್ಷಣ. ಏನಪ್ಪಾ ಅಂತಂದ್ರೆ ಏನು, ಕೆಲಸದಲ್ಲಿ ಭಾಗವಹಿಸುವಿಕೆಯ ದರ ಕಡಿಮೆ. ನಮ್ಮ ಭಾರತ ದೇಶದಲ್ಲಿ ನೋಡಿ, ನಾನು ಈಗಾಗಲೇ ಹೇಳಿದೆ, 3 ಭಾಗವನ್ನ ನಾವು ಜನಸಂಖ್ಯೆಯಲ್ಲಿ ಮಾಡ್ತೇವೆ. ಜನಸಂಖ್ಯೆಯಲ್ಲಿ 14 ವರ್ಷದೊಳಗಿನ ಮಕ್ಕಳು, ನೆಕ್ಸ್ಟ್ 60 ವರ್ಷಕ್ಕಿಂತ ಮೇಲ್ಪಟ್ಟವರು, ಹಿರಿಯ ನಾಗರಿಕರು ಮತ್ತು ಮಕ್ಕಳು. ಇವ್ರ ಸಂಖ್ಯೆನೇ ಸಾಕಷ್ಟಿದೆ ನಮ್ಮ ದೇಶದಲ್ಲಿ. ಹಾಗಾಗಿ ಈ ವಯಸ್ಕರು, ಮಧ್ಯವಯಸ್ಕರು ಏನು 14ರಿಂದ 60 ವರ್ಷದ ಒಳಗಿನ ಇದ್ದಾರೆ, ಅದರಲ್ಲೂ ಸಹ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಡತ ಆಗಿರೋದು. ನಿಜವಾಗಿಯೂ ಸಹ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟು, ಆ ಕೆಲಸ ಮಾಡೋರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರು. ಈಗ 14 ವರ್ಷದಿಂದ 60 ವರ್ಷದೊಳಗಿನ ಎಲ್ಲರೂ ಸಹ ಕೆಲಸದಲ್ಲಿ ತೊಡಗಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇಲ್ಲ. 14 ವರ್ಷದೊಳಗಿನ ಮಕ್ಕಳು ಅವ್ರ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವರಿಲ್ಲ, ಅವ್ರ ಮೈನಸ್. 60 ವರ್ಷ ಮೇಲೂ ಅವರು ಇಳಿ ವಯಸ್ಸಿನಲ್ಲಿ ಇರ್ತಾರೆ, ಶಕ್ತಿ ಸಾಮರ್ಥ್ಯ ದೈಹಿಕವಾಗಿ ಅವರು ಬಹಳ ಕುಗ್ಗಿಯೋಗಿರ್ತಾರೆ, ಅವ್ರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಮಧ್ಯ ವಯಸ್ಸಿನ
ಅಷ್ಟು ಎಲ್ಲರೂ ಸಹ ಕೆಲಸದಲ್ಲಿ ತೊಡಗಿದ ಇಲ್ಲ. ಎಷ್ಟಾಗಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಪ್ರಮಾಣ ಎಷ್ಟಿದೆ? ಕೆಲಸದಲ್ಲಿ ಭಾಗವಹಿಸುವಿಕೆಯ ದರ 39.8 ಇದೆ. 100 ಜನದಲ್ಲಿ 39.8 ಜನ ಮಾತ್ರ ಕೆಲಸದಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಉಳಿದವರು ಅವ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ. ಒಂದು ಮನೆಯಲ್ಲಿ ಯಾರೋ 4-7 ಜನ ಇರ್ತಾರೆ ಅಂದ್ರೆ 7 ಜನ ಎಲ್ಲ ಕೆಲಸ ಮಾಡೋದು. ಒಂದು 10 ಜನ ಇರ್ತಾರೆ ಅಂದ್ರೆ ಅದರ ಮಕ್ಕಳು ಇರ್ತಾರೆ, ವಯಸ್ಕರು 60 ವರ್ಷ ಮೇಲಲ್ಲಿ 14 ವರ್ಷ ಕೆಳಗಡೆ. ಇನ್ನೊಂದು 6 ಜನ ಇರ್ತಾರೆ, 6 ಜನ ಕೆಲಸ ಮಾಡ್ತಾರ ಇಲ್ಲ, ಆದ್ರೆ 3 ಜನ ಕೆಲಸ ಮಾಡೋದು ಅಥವಾ 4 ಜನ ಕೆಲಸ ಮಾಡೋದು, ಇನ್ನು 2 ಮ್ಯಾನೇಜ್ಮೆಂಟ್ ಮಾಡೋದು. ಹೀಗೆ ಟೋಟಲಿ ಆಗಿ ಒಂದು ಮನೆಯಲ್ಲಿ ಇಷ್ಟ ಆದರೆ ಹೀಗೆ ದೇಶದಲ್ಲಿ ಟೋಟಲಿ ಪ್ರಮಾಣ ದುಡಿತಕ್ಕಂಥ ಪ್ರಮಾಣ 39.8. ಅದಕ್ಕೆ ನಮ್ಮ ಭಾರತ ದೇಶ ಡೆವಲಪ್ಮೆಂಟ್ ಆಗದೇ ಇರಲಿಕ್ಕೆ ಕಾರಣ. ಎಲ್ಲರೂ ಕೆಲಸ ಮಾಡಬೇಕು, ಪ್ರತಿಯೊಬ್ಬರು ಸಹ ದುಡಿದುತ್ತಿದ್ರೆ, ಎಲ್ಲರೂ ಸಹ ದುಡಿದುತ್ತಿದ್ರೆ ಆಗ ದೇಶ ಅಭಿವೃದ್ಧಿ ಸಾಧ್ಯ. ನಂತರವಾಗಿ ಅತಿ ಜನಸಂಖ್ಯೆ. ಇದು ಭಾರತದ ಜನಸಂಖ್ಯೆಯ ಲಕ್ಷಣಗಳಲ್ಲಿ ಕೊನೆಯ ಲಕ್ಷಣ ಅಂತ ಹೇಳಿ ನಾವು ಕರೀತೀವಿ ಅತಿ ಜನಸಂಖ್ಯೆ. ಏನಿದು ಅತಿ ಜನಸಂಖ್ಯೆ? ನಾನು ಹೇಳಿದೆ ಸ್ಫೋಟಗೊಳ್ತಾ ಇದೆ. ಜನಸಂಖ್ಯೆ ಏನಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಸ್ಫೋಟಗೊಳ್ತಾ ಇದೆ. ಜನಸಂಖ್ಯೆಯ ಸ್ಫೋಟ ಅಂತ ಹೇಳ್ತಾರೆ. ನಾನು ಒಂದು ಅಂಶವನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. 2011ನೇ ಇಸ್ವಿನಲ್ಲಿ ಜನಗಣತಿಯ ಪ್ರಕಾರ 121.1 ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ. ಈಗ 2021ರಲ್ಲಿ ಜನಗಣತಿಯನ್ನಾದರೂ ಮಾಡಿದ್ರೆ ಈಗ ಅದು ಭಾರತ ದೇಶ ಇಡೀ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಜನಸಂಖ್ಯಾ ತಜ್ಞರು ಅಂದಾಜು ಮಾಡಿದ್ದಾರೆ. ಇದು ಏನಾಗುತ್ತೆ ಅಂದ್ರೆ ಭಾರತದಲ್ಲಿರುವ ನಿಸರ್ಗ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಮಾನವ ಸಂಪನ್ಮೂಲ ಇರಬೇಕು, ಈಕ್ವಲ್ ಇರಬೇಕು. ನಿಸರ್ಗಿಕ ಸಂಪನ್ಮೂಲ ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನ ಮೀರಿ ಭಾರತದ ಜನಸಂಖ್ಯೆ ಬೆಳೀತಾ ಇದೆ. ಇವತ್ತು ಏನಾಗಿದೆ ಅಂತಂದ್ರೆ ಕೆಲವು ರಾಷ್ಟ್ರಗಳಲ್ಲಿ, ನಾನು ಹೇಳ್ತಾ ಇದ್ದೆ, ಕೆಲವು ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಅಲ್ಲ, ಆ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿದೆ, ಆದರೆ ಜನಸಂಖ್ಯೆ ತೀರಾ ಕಡಿಮೆ. ಅವರು ಉತ್ತೇಜಿತ ಕ್ರಮಗಳನ್ನು ಹಾಕೊಂಡಿದ್ದಾರೆ. ಜನಸಂಖ್ಯಾ ಏರಿಕೆಗೆ ಉತ್ತೇಜಿತ ಕ್ರಮಗಳನ್ನು ಹಾಕೊಂಡಿದ್ದಾರೆ ರಾಷ್ಟ್ರದವರು. ಕೆನಡಾ, ಆಸ್ಟ್ರೇಲಿಯಾ ಈ ತರ ರಾಷ್ಟ್ರಗಳೆಲ್ಲ ವಿಶ್ವದಲ್ಲಿ ಅವರು ನಮ್ಮ ದೇಶದಲ್ಲಿ ಆದಷ್ಟು ಜನಸಂಖ್ಯೆಯನ್ನು ಹೇಗೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಯೋಜನೆಗಳನ್ನು ಸರ್ಕಾರದ ಹಾಕೊಡ್ತಿದ್ದಾರೆ. ಆದ್ರೆ ನಮ್ಮ ದೇಶದ ವಿರುದ್ಧವಾಗಿ ಹೇಗಪ್ಪ ಕಡಿಮೆ ಮಾಡೋದು, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡತಕ್ಕಂಥ ವಿಧಾನಗಳನ್ನ, ಕುಟುಂಬ ಯೋಜನೆಯನ್ನ ಪ್ರಚಾರಕ್ಕೆ ತರ್ತಕ್ಕಂಥದ್ದು, ಜಾರಿಗೆ ತರ್ತಕ್ಕಂಥದ್ದು, ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಹೀಗೆ ಏನಾಗ್ತದೆ, ಹೆಚ್ಚು ಜನಸಂಖ್ಯೆ ಆದರೆ ಏನಾಗ್ತದೆ? ಅನೇಕ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತದೆ. ಜನಸಂಖ್ಯಾ ಸ್ಫೋಟದಿಂದ ಅನೇಕ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತಾ ಇರೋದನ್ನು ನಮ್ಮ ದೇಶದಲ್ಲಿ ನಾವು ನೋಡ್ಬೋದು. ಜನಸಾಂದ್ರತೆ ಹೆಚ್ಚಾಗ್ತಕ್ಕಂಥದ್ದು, ಬಡತನ ಹೆಚ್ಚಾಗ್ತಕ್ಕಂಥದ್ದು, ಅನಕ್ಷರತೆ ಹೆಚ್ಚಾಗ್ತಕ್ಕಂಥದ್ದು. ಬಡತನ ಹೆಚ್ಚಾಗ್ತಾ ಅನಕ್ಷರತೆ ಹೆಚ್ಚಾಗ್ತಾವೆ. ಅನಕ್ಷರತೆ ಓದಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ಕುಟುಂಬಗಳ ಸಂಖ್ಯೆಯನ್ನು ನಾವು ನೋಡ್ತೀವಿ. ಓದಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಕುಟುಂಬಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗ್ತೇವೆ. ನಿರುದ್ಯೋಗ ಸಮಸ್ಯೆ ಬಹುದಾಪಾರವಾಗಿ ಬೆಳೀತಾ ಇರ್ತಕ್ಕಂಥದ್ದು ನೋಡ್ತೇವೆ. ಜನಸಂಖ್ಯೆ ಹೆಚ್ಚಾದಾಗಿ ನಿರುದ್ಯೋಗಿಗಳು, ಅರೆ ಉದ್ಯೋಗಿಗಳು, ಈ ರೀತಿ ಸಂಖ್ಯೆಗಳನ್ನು ನೋಡ್ತಾ ಹೋಗ್ತೇವೆ. ಮತ್ತೆ ಸಾಮಾಜಿಕ ಭಾರ ಆಗುತ್ತೆ. ಸಮಾಜದಲ್ಲಿ ಹೆಚ್ಚು ಜನಸಾಂದ್ರತೆ, ಹೆಚ್ಚು ಜನಸಂಖ್ಯೆ ಹೆಚ್ಚು ಬೆಳೆದಂತೆಲ್ಲ ಸಾಮಾಜಿಕ ಭಾರ ಆಗುತ್ತೆ. ಅಂದ್ರೆ ಅವರಿಗೆ ಸೌಲಭ್ಯಗಳನ್ನು ದೊರಕಿಸಿಕೊಡ್ತಕ್ಕಂಥದ್ದು, ಊಟ, ವಸತಿ, ಬಟ್ಟೆ, ಈ ಸಮಸ್ಯೆ ಉಂಟಾಗ್ತದೆ. ದೇಶದ ಜನಸಂಖ್ಯೆ ಹೆಚ್ಚಾದ ಜನಸಂಖ್ಯೆಗೆ ಎಲ್ಲರಿಗೂ ಸಹ ಆಹಾರವನ್ನು ಒದಗಿಸಬೇಕಾಗುತ್ತೆ. ಸಾಧ್ಯ ಅದು ಕಷ್ಟ ಆಗ್ಬೋದು. ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಏನು 130 ಕೋಟಿ ಸುಮಾರು ಇದೆ ಜನಸಂಖ್ಯೆ ಅಂತ ಹೇಳಿದ್ರು. ಎಲ್ಲರೂ 3 ಊಟ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸ್ಥಿತಿ ಇದೆ. 3 ಕನಿಷ್ಠ ಫಂಡಮೆಂಟಲ್ ಬೇಸಿಕ್ಸ್ ಅಂತ ಹೇಳಿ ನಾವು ಹೇಳ್ತೀವಿ, ಊಟ, ವಸತಿ, ಬಟ್ಟೆ, ಇವು ಎಲ್ಲರಿಗೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ದೊರೀತದ ಇಲ್ಲ. ಕಾರಣ ಏನು ಅಂದ್ರೆ ಏರುತ್ತಿರುವ ಜನಸಂಖ್ಯೆ, ಅಗತ್ಯಕ್ಕೆ ಅನುಗುಣವಾಗಿ ಅಂದರೆ ನಿಸರ್ಗ ಸಂಪನ್ಮೂಲಗಳಿಗೆ ಅನುಗುಣವಾಗಿ, ನಮ್ಮ ದೇಶದ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಜನಸಂಖ್ಯೆ ಮಿತಿಯಲ್ಲಿದ್ದರೆ ಎಲ್ಲರಿಗೂ ಸಹ ಊಟ, ವಸತಿ, ಬಟ್ಟೆ, ಮೂಲಭೂತ ಅಗತ್ಯಗಳನ್ನು ದೊರಕಿಸಿಕೊಟ್ಟು ಅದರ ನಂತರವಾಗಿ ಹೈಯರ್ ಎಜುಕೇಶನ್, ಮುಂದೆ ವಿಲಾಸಿ ಜೀವನವನ್ನು, ಸುಖಕರ ಜೀವನವನ್ನು, ಕಂಫರ್ಟಬಲ್ ಲೈಫ್ ಅನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು. ಆ ರೀತಿ ಯೋಚನೆ
ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಕೆಲವು ಜನರಿಗೆ. ಅವ್ರಿಗೆ ಏನಪ್ಪ, ನಮಗೆ ಫಸ್ಟ್ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಫಂಡಮೆಂಟಲ್ ಬೇಸಿಕ್ಸ್ ಅಂದ್ರೆ ಮೂಲಭೂತ ಅಗತ್ಯಗಳು, ಊಟ, ವಸತಿ, ಬಟ್ಟೆಯನ್ನ ಹೇಗೆ ದೊರಕಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆನೇ ಚಿಂತೆ ಇರುತ್ತೆ. ಫಸ್ಟ್ ಅದು ಬೇಕು ಮನುಷ್ಯನಿಗೆ. ಅದಾದ ಮೇಲೆ ನಂತರವಾಗಿ ಬೇರೆ ಬೇರೆ ಯೋಚನೆಗಳು, ಬೇರೆ ಅಭಿವೃದ್ಧಿಯ ಬಗ್ಗೆ ಮನುಷ್ಯ ಆವಾಗ ಯೋಚನೆ ಮಾಡ್ತಾನೆ. ಆ ಕೊರತೆ ನಮ್ಮ ದೇಶದಲ್ಲಿ ಕಾಣ್ತದೆ. ಯಾಕೆಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತೀವ್ರವಾಗಿ ಇರುತ್ತಿರುವ ಜನಸಂಖ್ಯೆ, ಅತ್ಯಂತ ಹೆಚ್ಚಾಗಿ ಏರ್ತಾ ಇರತಕ್ಕಂಥ ಜನಸಂಖ್ಯೆ, ಗುಣಾಕಾರ ರೂಪದಲ್ಲಿ ಇರತಕ್ಕಂಥ ಜನಸಂಖ್ಯೆ. ಆರ್ಥಿಕ ಬೆಳವಣಿಗೆ ದರ ಸಂಕಲನ ರೂಪದಲ್ಲಿ, ಜನಸಂಖ್ಯೆಯ ಬೆಳವಣಿಗೆ ದರ ಗುಣಾಕಾರ ರೂಪದಲ್ಲಿ ಬೆಳೀತಾ ಇದೆ. ಇದು ಡೇಂಜರ್, ಅಪಾಯಕಾರಿ, ಮುಂದಿನ ಎಲ್ಲ ತೊಂದರೆಗಳಿಗೆ ಕಾರಣ ಆಗ್ತಕ್ಕಂಥ. ಚೀನಾದಲ್ಲಿ ಒಂದು ಕಾನೂನು ಮಾಡಿದ್ದಾರೆ. ಚೀನಾದಲ್ಲಿ ಕುಟುಂಬಕ್ಕೆ ಒಂದೇ ಮಗುವನ್ನ ಕುಟುಂಬ ಹೊಂದಬೇಕು. ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಒಂದು ಕುಟುಂಬ ಹೊಂದಬಹುದು, ಆದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಆ ಎರಡನೇ ಮಗುವಿಗೆ ಇಲ್ಲ. ಬಿಗಿಯಾದ ಕಾನೂನು. ಸರ್ಕಾರದಿಂದ ಸೌಲಭ್ಯಗಳು ಇಲ್ಲ ಎರಡನೇ ಮಗುವಿಗೆ. ಎರಡನೇ ಮಗುವನ್ನು ಮಾಡ್ಕೋಬಹುದು, ಆದರೆ ಸರ್ಕಾರದಿಂದ ಅವ್ರಿಗೆ ಸೌಲಭ್ಯಗಳಿಲ್ಲ, ಯಾವುದೇ ಸೌಲಭ್ಯಗಳು. ಅವನ್ನ ಅವರು ಪ್ರೈವೇಟ್ ಆಗಿ ಕೊಡ್ಬೇಕಾಗುತ್ತೆ ಅವರಿಗೆ ಸೌಲಭ್ಯಗಳು. ಹಾಗೆ ಈ ಬೇರೆ ಬೇರೆ ಕೆನಡಾ, ಆಸ್ಟ್ರೇಲಿಯಾ ಇಂಥ ದೇಶಗಳಲ್ಲಿ ಯಾರು ಹೆಚ್ಚು ಮಕ್ಕಳನ್ನ ಪಡ್ಕೊಳ್ತಾರೋ ಅವರಿಗೆ ಬೋನಸ್, ಹೆಚ್ಚಿನ ಲಾಭಕರವಾದಂತಹ ಮಕ್ಕಳನ್ನ ಪ್ರಕಟಿಸುತ್ತೆ ಆ ಸರ್ಕಾರ. ಯಾರು ಹೆಚ್ಚು ಮಕ್ಕಳನ್ನ ಯಾವ ಕುಟುಂಬ ಹೊಂದುತ್ತೋ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡುತ್ತೆ ಆ ಸರ್ಕಾರ. ಹೀಗಿದೆ ನೋಡಿ, ಎಷ್ಟು ವೈರುಧ್ಯ ಇದೆ ಜಗತ್ತಿನಲ್ಲಿ. ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿ ಜನಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಸರ್ಕಾರ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತಾ ಹೋದರೆ ಕೆಲವು ರಾಷ್ಟ್ರಗಳಲ್ಲಿ, ಜಗತ್ತಿನ ಕೆಲವು ರಾಷ್ಟ್ರಗಳಲ್ಲಿ, ನಮ್ಮ ಭಾರತದಂತಹ ದೇಶಗಳಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಕಾರ್ಯಕ್ರಮ ಹಾಕಿಕೊಂಡಿರುವಂಥದ್ದು. ಚೀನಾದಲ್ಲಿ ಎಸ್ಪೆಷಲಿ ಅಲ್ಲಿ ಬಿಗಿ ಕಾನೂನನ್ನೇ ಜಾರಿಗೆ, ಕುಟುಂಬಕ್ಕೆ ಒಂದೇ ಮಗು ಅಂತ ಕಾನೂನನ್ನು ಜಾರಿಗೆ ತಂದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂತ ರೀತಿಯ ಕಾನೂನುಗಳನ್ನು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಜಾರಿಗೆ ತಂದಿಲ್ಲ. ನಿಯಂತ್ರಣಕ್ಕೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಕುಟುಂಬ ಯೋಜನೆ ಇಂಥ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಲಾಗಿದೆ. ಆದರೆ ಅಷ್ಟಾಗಿ ಯಶಸ್ವಿ ಆಗದೇ ಇರತಕ್ಕಂಥದ್ದೇ ಇದು ಇಷ್ಟು ಈ ಓಟ ಆಗಲಿಕ್ಕೆ ಕಾರಣ ಅಂತೇಳಿ ನಾವು ಹೇಳ್ತೇವೆ. ಇಷ್ಟನ್ನ ನಾವು ಭಾರತದ ಜನಸಂಖ್ಯೆಯ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ತದನಂತರ ಜನಸಂಖ್ಯೆಯ ಪರಿವರ್ತನೆ ಅಂತೇಳಿ ನಾವು ನೋಡ್ತೀವಿ. ಇನ್ನೊಂದು ಪಾಯಿಂಟ್, ಏನಿದು ಜನಸಂಖ್ಯೆಯ ಪರಿವರ್ತನೆ? ಜನಸಂಖ್ಯೆಯ ಪರಿವರ್ತನೆಯ ಅಂಶ ಅಂತ ಏನು? ನಾವು ಜಗತ್ತಿನಲ್ಲಿ ನಾವು ಈ ರೀತಿ 3 ಅಂಶಗಳಿಂದ ಜನಸಂಖ್ಯೆಯ ಪರಿವರ್ತನೆಯ ಸಿದ್ಧಾಂತವನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಒಂದನೇದಾಗಿ ಹಿಂದುಳಿದ ಹಂತ, ಎರಡನೇದಾಗಿ ಮುಂದುವರಿಯುತ್ತಿರುವ ಹಂತ, ಮೂರನೇದು ಮುಂದುವರಿದ ಹಂತ. ಈಗ ವಿಶ್ವದಲ್ಲಿಯೂ ಸಹ 3 ರೀತಿಯ ರಾಷ್ಟ್ರಗಳನ್ನು ನಾವು ನೋಡ್ತೇವೆ. ಜಗತ್ತಿನಲ್ಲಿ ಏನು 230ಕ್ಕಿಂತ ಹೆಚ್ಚು ರಾಷ್ಟ್ರಗಳಿದ್ದಾವೆ ಅಂತ ಹೇಳಿ ನಾವು ಸುಮಾರು ಹೇಳ್ತೀವೋ, ಅದರಲ್ಲಿ ಕೆಲವು ಹಿಂದುಳಿದ ರಾಷ್ಟ್ರಗಳು ಅಂತೇಳಿ ನಾವು ನೋಡ್ತೀವಿ. ಹಿಂದುಳಿದ ರಾಷ್ಟ್ರಗಳು ಅಂದ್ರೆ ಹಿಂದುಳಿದ ಹಂತ. ಕೆಲವು ರಾಷ್ಟ್ರಗಳು ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಂತ ನೋಡ್ತೀವಿ, ಅದು ಮುಂದುವರಿದ ಹಂತ. ಮೂರನೇದಾಗಿ ಮುಂದುವರಿದ ಹಂತ ಅಂದ್ರೆ ಮುಂದುವರಿದಿರುವ ರಾಷ್ಟ್ರಗಳು ಇದರಲ್ಲಿ ಬರ್ತವೆ. ಹೀಗೆ ಜಗತ್ತಿನ ರಾಷ್ಟ್ರಗಳನ್ನ ನಾವು 3 ಭಾಗ ಮಾಡ್ತೇವೆ. ಹಿಂದುಳಿದ ರಾಷ್ಟ್ರಗಳು, ಮುಂದುವರಿಯುತ್ತಾ ಇರುವ ರಾಷ್ಟ್ರಗಳು ಮತ್ತು ಈಗಾಗಲೇ ಮುಂದುವರಿದ ರಾಷ್ಟ್ರಗಳು. ಇಲ್ಲಿ ಯಾವ ರೀತಿ ಇರುತ್ತೆ ಜನಸಂಖ್ಯೆ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಅಂತಕ್ಕಂಥದ್ದನ್ನ ನಾವು ನೋಡ್ತಾವೆ. ನಾವು ಜಗತ್ತಿನಲ್ಲಿ ಈ 3 ರೀತಿ ಜನಸಂಖ್ಯೆಯ ಪರಿವರ್ತನೆಯನ್ನ ನಾವು ನೋಡ್ತೇವೆ. ಆ 3 ರೀತಿ ಯಾವ ರೀತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂತ, ಹಿಂದುಳಿದ ರಾಷ್ಟ್ರಗಳಲ್ಲಿ ಅಂತೇಳಿ ಅನೇಕರಿಗೆ ನೆಚ್ಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು, ಜನನ ಪ್ರಮಾಣವೂ ಅಧಿಕ ಆಗಿರುತ್ತೆ, ಮರಣ ಪ್ರಮಾಣವೂ ಅಧಿಕ ಆಗಿರುತ್ತೆ. ಇಲ್ಲಿ 2 ಪಾಯಿಂಟ್ ಅನ್ನ ನಾವು 3 ನಾವು ನೋಡ್ತಾ ಹೋಗ್ತೀವಿ. ಜನನ ಪ್ರಮಾಣ, ಮರಣ ಪ್ರಮಾಣ. ಅಲ್ಲಿ ಹೆಚ್ಚು ಜನರು ಹುಟ್ಟುತ್ತಾರೆ, ಹೆಚ್ಚು ಜನರು ಸಾಯ್ತಾರೆ. ಇಲ್ಲಿ ಹಿಂದುಳಿದ ರಾಷ್ಟ್ರಗಳು ನೆನಪಿಟ್ಕೊಳ್ಳಿ. ಹಿಂದುಳಿದ ಹಂತ ಅಂದ್ರೆ ಹಿಂದುಳಿದ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥ ಹಂತ. ಇಲ್ಲಿ ಹೆಚ್ಚು ಜನರು ಹುಟ್ಟುತ್ತಾರೆ, ಜನನ ಪ್ರಮಾಣವೂ ಅಧಿಕವಾಗಿರುತ್ತೆ, ಹಾಗೆಯೇ ಮರಣ ಪ್ರಮಾಣವೂ ಅಧಿಕವಾಗಿರುತ್ತೆ. ಹಾಗಾಗಿ ಜನಸಂಖ್ಯೆಯ ಬೆಳವಣಿಗೆಯ ದರ ಕುಂಠಿತವಾಗಿದೆ ಅಂತ ಹೇಳಿ ಜನಸಂಖ್ಯೆಯ ಬೆಳವಣಿಗೆಯ ದರ ಕುಂಠಿತವಾಗಿದೆ. ಡೆವಲಪ್ಮೆಂಟ್ ಇಲ್ಲ, ಇಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ. ಭಾರಿ ಜನ ಹೋಗ್ತಾರೆ, ಅಷ್ಟೇ ಜನ ಭರ್ಜರಿ ಸಾಯ್ತಾರೆ. ಯಾಕೆಂದ್ರೆ ರೋಗ ರುಜಿನಗಳು, ಕಾಯಿಲೆಗಳು. ಯಾಕೆಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶಕ್ತಿ ಇಲ್ಲದ ರಾಷ್ಟ್ರಗಳು. ಸಾಕಷ್ಟು ಜನ ಹೋಗ್ತಾರೆ, ಸಾಕಷ್ಟು ಜನ ಸಾಯ್ತಾರೆ, ಕಡಿಮೆ ಅವಧಿಗೆ ಸತ್ತೋಗ್ತಾರೆ.
ಸೊ ಇದು ಜನಸಂಖ್ಯೆಯ ಬೆಳವಣಿಗೆ ದರ ಬಹಳ ಕಡಿಮೆ ಇರುತ್ತೆ. ಟೋಟಲಿ ಜನಸಂಖ್ಯಾ ಬೆಳವಣಿಗೆಯ ದರ ಅಂತೇಳಿ ಬಂದು ನೋಡ್ತೇವೆ, ಅದು ಅಲ್ಲಿ ಏನಾಗಿರುತ್ತೆ ಬಹಳ ಕಡಿಮೆ ಇರುತ್ತೆ, ಕೆಳಮಟ್ಟದಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಅವರಿಗೆ ಶಕ್ತಿ ಇರೋದಿಲ್ಲ, ಆರೋಗ್ಯ ಶಿಕ್ಷಣದ ಕಡೆ ಗಮನ ಕೊಡ್ತಕ್ಕಂಥ ಶಕ್ತಿ ಆ ರಾಷ್ಟ್ರಗಳಿಗೆ ಇರೋದಿಲ್ಲ. ಎರಡನೇ, ಮುಂದುವರಿಯುತ್ತಿರುವ ರಾಷ್ಟ್ರಗಳು. ನಮ್ಮ ಭಾರತ ದೇಶ ಎರಡನೇ ಸಾಲಿಗೆ ಸೇರುತ್ತೆ. ನಾವು ಹಿಂದುಳಿದೂ ಇಲ್ಲ, ಮುಂದುವರೆದೂ ಇಲ್ಲ, ನಾವು ಮುಂದುವರಿಯುತ್ತಾ ಇದ್ದೇವೆ. ಇಲ್ಲೇನಾಗುತ್ತೆ, ಇಲ್ಲೂ ಸಹ ಜನಸಂಖ್ಯೆಯ ಬೆಳವಣಿಗೆಯ ದರ ಕಡಿಮೆನೇ ಇರುತ್ತೆ. ಜನಸಂಖ್ಯೆಯ ಬೆಳವಣಿಗೆಯ ದರ ಕಡಿಮೆ ಇರುತ್ತೆ. ಇಲ್ಲೇ ಹೇಳ್ತೀವಿ ನೋಡಿ, ಮೂರರದ್ದು ವ್ಯತ್ಯಾಸವನ್ನು ತಿಳ್ಕೊಳ್ಳಿ ನೀವು. ಇಲ್ಲಿ ಜನನ ದರನೂ ಹೆಚ್ಚಾಗಿರುತ್ತೆ, ಮರಣ ದರನೂ ಹೆಚ್ಚಾಗಿರುತ್ತೆ ಹಿಂದುಳಿದ ರಾಷ್ಟ್ರಗಳಲ್ಲಿ. ಎರಡನೇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮುಂದುವರಿತಾ ಇದೀವಿ ನಾವು, ಜನನ ದರ ಹೆಚ್ಚಾಗಿರುತ್ತೆ, ಮರಣ ದರ ಕಡಿಮೆಯಾಗಿರುತ್ತೆ. ಪಾಯಿಂಟ್ ಸ್ವಲ್ಪ ಸೂಕ್ಷ್ಮತೆಯನ್ನ ತಿಳ್ಕೊಳ್ಳಿ. ಇಲ್ಲಿ ಜನನ ಮತ್ತು ಮರಣ ದರ ಎರಡೂ ಸಹ ಹೆಚ್ಚಾಗಿರುತ್ತೆ. ಇದರಲ್ಲಿ ಇಲ್ಲೇನಾಗಿರುತ್ತೆ ಅಂದ್ರೆ ಜನನ ದರ ಹೆಚ್ಚಾಗಿರುತ್ತೆ, ಆದರೆ ಮರಣ ದರ ಕಡಿಮೆ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಈ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು, ಅದರಲ್ಲೂ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಟ್ರೀಟ್ಮೆಂಟ್ ಅನ್ನ ಅಂದ್ರೆ ಚಿಕಿತ್ಸೆ ಹೆಚ್ಚಾಗಿ ಸಿಗೋದ್ರಿಂದಾಗಿ ಸ್ವಲ್ಪ ಮುಂದುವರಿತಾ ಇದ್ದಾವಲ್ಲ, ಹಿಂದುಳಿದಿಲ್ಲ ರಾಷ್ಟ್ರಗಳಿಗೂ ಮುಂದುವರಿತಾ ಇರೋದ್ರಿಂದ ನಮ್ಮ ಭಾರತ ದೇಶ ಈ ಸಾಲಿಗೆ ಸೇರುತ್ತೆ. ಇಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತದೆ ಅಂತಕ್ಕಂಥದ್ದು. ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಸಾಯುವ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಜನನ ಪ್ರಮಾಣ ಯಥಾಸ್ಥಿತಿ ಇರುತ್ತೆ, ಜನನ ಪ್ರಮಾಣ ಹೆಚ್ಚಾಗೇ ಇದೆ, ಆದ್ರೆ ಮರಣ ಪ್ರಮಾಣ ಮಾತ್ರ ಕಡಿಮೆ ಇದೆ. ಇದು ಗೊತ್ತಾಯ್ತು. ಸೊ ಇದು ಸಹ ಜನಸಂಖ್ಯೆ ಬೆಳವಣಿಗೆ ದರ ಇಲ್ಲಿ ಬಹಳಷ್ಟು ಕಡಿಮೆ ಇದೆ ದರ, ಇಲ್ಲೂ ಸಹ ಕಡಿಮೆ ಇದೆ, ಇಲ್ಲೂ ಸಹ ಜನಸಂಖ್ಯೆಯ ಬೆಳವಣಿಗೆ ದರ ಕಡಿಮೆ ಇದೆ ಅಂತಲೇ ಹೇಳಿದೆ. ಈ ಮೂರನೇ ಅಂಶವನ್ನು ತೆಗೆದುಕೊಂಡಾಗ ಮುಂದುವರಿದ ರಾಷ್ಟ್ರಗಳು, ಯಾವ ರಾಷ್ಟ್ರಗಳಿಗೂ ಮುಂದುವರಿದ ರಾಷ್ಟ್ರಗಳು. ಮುಂದುವರಿದ ರಾಷ್ಟ್ರಗಳು ಅಂತಂದ್ರೆ ಇಲ್ಲಿ ಜನನ ಪ್ರಮಾಣವೂ ಕಡಿಮೆ, ಮರಣ ಪ್ರಮಾಣವೂ ಕಡಿಮೆ. ಇದಕ್ಕೂ ಉಲ್ಟಾ ನೋಡಿ, ಇಲ್ಲಿ ಜನನ ಪ್ರಮಾಣವೂ ಹೆಚ್ಚು, ಮರಣ ಪ್ರಮಾಣವೂ ಹೆಚ್ಚು. ಆದ್ರೆ ಇಲ್ಲಿ ನೋಡಿದ್ರೆ ಜನನ ಪ್ರಮಾಣವೂ ಕಡಿಮೆ, ಮರಣ ಪ್ರಮಾಣವೂ ಕಡಿಮೆ. ಈ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಜನಸಂಖ್ಯಾ ಬೆಳವಣಿಗೆಯ ದರ ಅಂತ ಹೇಳಿ ನಾವು ಕರಿತೀವಲ್ಲ, ಅದು ಹೆಚ್ಚಾಗಿರುತ್ತೆ. ಜನಸಂಖ್ಯೆಯ ಬೆಳವಣಿಗೆ ದರ ಇಲ್ಲಿ ಕಡಿಮೆ, ಅತ್ಯಂತ ಕಡಿಮೆ ಇದೆ, ಇಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ ಅತ್ಯಂತ ಹೆಚ್ಚಾಗಿರುತ್ತೆ. ಇಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ಜನನ ಪ್ರಮಾಣ ಹೆಚ್ಚಾಗಿರುತ್ತೆ, ಮರಣ ಪ್ರಮಾಣ ಕಡಿಮೆ ಆಗಿರುತ್ತೆ. ಇಲ್ಲಿ ಜನನ ಮತ್ತು ಮರಣ ಪ್ರಮಾಣ ಎರಡೂ ಹೆಚ್ಚಾಗಿರುತ್ತೆ ಹಿಂದುಳಿದ ರಾಷ್ಟ್ರಗಳಲ್ಲಿ. ಆದರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಜನನ ಪ್ರಮಾಣವೂ ಕಡಿಮೆ, ಮರಣ ಪ್ರಮಾಣವೂ ಕಡಿಮೆ. ಅಂದ್ರೆ ವೆಲ್ ಟು ಪರ್ಸನ್ಸ್ ಅಂತ ಹೇಳ್ತಾರೆ, ಎಜುಕೇಟೆಡ್ ಜಾಸ್ತಿ ಇರುತ್ತೆ. ಸಾಕ್ಷರತೆಯ ಪ್ರಮಾಣ ಮುಂದುವರಿದ ರಾಷ್ಟ್ರಗಳಲ್ಲಿ ಹೆಚ್ಚಾಗಿರುತ್ತೆ, 90%ಕ್ಕಿಂತ ಹೆಚ್ಚು ಜನ ಸಾಕ್ಷರರಿರ್ತಾರೆ, ಎಜುಕೇಟೆಡ್ ಇರ್ತಾರೆ. ಮುಂದೆ ಬಹುಶಃ ತಮ್ಮ ಮಕ್ಕಳಿಗೆ ರೂಪಿಸಿಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಅವರು ತಮ್ಮ ಮಕ್ಕಳನ್ನ ಮಾಡ್ಕೊಳ್ತಕ್ಕಂಥದ್ದು, ಮುಂದೆ ಮಕ್ಕಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ, ಆರೋಗ್ಯ ಮತ್ತು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡಿ ಅವರು ಮುಂದುವರಿತಾರೆ. ಆದ್ರೆ ಇಲ್ಲಿ ಹಂಗಲ್ಲ, ಹಿಂದುಳಿದ ರಾಷ್ಟ್ರಗಳಿಗೆ ಅನ್ಎಜುಕೇಟೆಡ್ ಇರೋದ್ರಿಂದ ಅವರು ತಮ್ಮ ಮಕ್ಕಳಿಗೆ ಏನಾಗೇನು, ಏನ್ ಬಿಟ್ರೇನು ಅದೇನು ಯೋಚನೆ ಶಕ್ತಿ ಇರೋದಿಲ್ಲ ಅವರಿಗೆ. ಬಟ್ ಮಕ್ಕಳು ಮಾಡ್ತೇವೆ. ನೆಕ್ಸ್ಟ್ ನಂತರ ಏನಪ್ಪ ಅಂತಂದ್ರೆ ಅವರಿಗೆ ಟ್ರೀಟ್ಮೆಂಟ್, ಶಿಕ್ಷಣ, ಆರೋಗ್ಯ ಅದು ಕೊಡದೆ ಅವ್ರನ್ನ ಹೆಚ್ಚು ಕಡಿಮೆ ಆದ್ರೆ ಆ ಸಂದರ್ಭದಲ್ಲಿ ಬಡತನ ಕಾಯ್ಬಿಟ್ಟು ಸಾಯ್ತಕ್ಕಂಥದ್ದು. ಹೀಗೆ ಜನನ ಪ್ರಮಾಣವೂ ಜಾಸ್ತಿ, ಮರಣ ಪ್ರಮಾಣವೂ ಜಾಸ್ತಿ. ಆದ್ರೆ ಇಲ್ಲಿ ಉಲ್ಟಾ, ಜನನ ಪ್ರಮಾಣವೂ ಕಡಿಮೆ, ಮರಣ ಪ್ರಮಾಣವೂ ಕಡಿಮೆ. ಹೀಗೆ ನಾವು ಈ ಜನಸಂಖ್ಯೆಯ ಪರಿವರ್ತನೆಯ ಸಿದ್ಧಾಂತದಲ್ಲಿ ನಾವು ನೋಡ್ತೇವೆ ಅಂತಕ್ಕಂಥ ಅಂಶವನ್ನ ನೋಡ್ತೀವಿ. ಟೋಟಲಿಯಾಗಿ ಈ ಭಾರತದ ಮಾನವ ಸಂಪನ್ಮೂಲಗಳಲ್ಲಿ ಭಾರತದ ಜನಸಂಖ್ಯೆಯ ಲಕ್ಷಣಗಳು ಹಾಗೂ ಈ ಒಂದು ಹಂತವನ್ನ, ಜನಸಂಖ್ಯಾ ಪರಿವರ್ತನೆ ಹಂತವನ್ನ ನಾವು ಇಲ್ಲಿ ಈ ಕ್ಲಾಸಲ್ಲಿ ನೋಡ್ತೇವೆ.